ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿವೆ ಅಂತ ಇತ್ತೀಚೆಗಷ್ಟೇ ಬಸ್ ಪ್ರಯಾಣ ದರ ಏರಿಕೆಯನ್ನು ಮಾಡಲಾಗಿತ್ತು. ಸೊ ಇದಾದ ನಂತರ ಸ್ವಲ್ಪ ಮಟ್ಟಿಗೆ ಇಲಾಖೆ ಚೇತರಿಕೆ ಕಾಣ್ತಾ ಇದೆ ಅನ್ನುವಷ್ಟರಲ್ಲಿ ಸಾರಿಗೆ ಸಂಸ್ಥೆಗೆ ಮೊನ್ನೆಯ ಡೀಸೆಲ್ ಬೆಲೆ ಏರಿಕೆ ಮತ್ತೆ ಈಗ ಸಂಸ್ಥೆಯನ್ನು ಮುಳುಗಿಸ್ತಾ ಇದೆ. ಈ ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ನಿಗಮಗಳಿಗೆ ವರ್ಷಕ್ಕೆ ಅಂದಾಜು 170 ಕೋಟಿಯಷ್ಟು ನಷ್ಟವಾಗ್ತಾ ಇದೆಯಂತೆ. ಹಾಗಾದರೆ ನಾವು ಸಂಸ್ಥೆಯನ್ನು ನಡೆಸೋದು ಹೇಗೆ ಒಳ್ಳೆಯ ಸರ್ವಿಸನ್ನು ಕೊಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಮತ್ತೆ ಮುಳುಗುವ ಹಡಗಿನಂತಾದ ಸಾರಿಗೆ ಸಂಸ್ಥೆಗಳು. ಬಸ್ ದರ ಏರಿಸಿದ್ರು ಡೀಸೆಲ್ ದರ ಏರಿಕೆಯಿಂದ ಶಾಕ್. ರಾಜ್ಯದ ಜನರ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ಸರ್ಕಾರಿ ಬಸ್ ಸೇವೆ. ಪ್ರತಿನಿತ್ಯ ಲಕ್ಷ ಜನ ಸಾರಿಗೆ ಬಸ್ಗಳಲ್ಲಿ ಸಂಚರಿಸುತ್ತಾರೆ. ಆದರೆ ರಾಜ್ಯದ 4 ಸಾರಿಗೆ ನಿಗಮಗಳು ಈಗಾಗಲೇ ಭಾರೀ ನಷ್ಟದಲ್ಲಿದ್ದು 2ನೇ ತಾರೀಕಿನಿಂದಾದ ಡೀಸೆಲ್ ದರ ಏರಿಕೆ ಸಾರಿಗೆ ಸಂಸ್ಥೆಗಳನ್ನ ಪ್ರಪಾತಕ್ಕೆ ತಳ್ಳಿದೆ. ಯಾಕಂದ್ರೆ ಡೀಸೆಲ್ಗೆ 4 ನಿಗಮಗಳಿಂದ ಹೆಚ್ಚುವರಿಯಾಗಿ ಅಂದಾಜು 170 ಕೋಟಿ ರೂಪಾಯಿಯಷ್ಟು ಹಣ ಹೊಂದಿಸುವ ಸವಾಲು ಸಾರಿಗೆ ಇಲಾಖೆಯ ಮೇಲಿದೆ. ಈಗಾಗಲೇ ರಾಜ್ಯದ 4 ಸಾರಿಗೆ ನಿಗಮಗಳಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಹಾಗೂ ಎನ್ಇಕೆಎಸ್ಆರ್ಟಿಸಿ ನಷ್ಟದಲ್ಲಿವೆ. ಈ ಡೀಸೆಲ್ ದರ ಏರಿಕೆ ಗಾಯದ ಮೇಲೆ ಬರೆ ಎಳೆದಿದೆ. ರಾಜ್ಯದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಬಸ್ಗಳಿವೆ. ಬಲ್ಕ್ ಆಗಿ ಹೋಲ್ಸೇಲ್ ದರದಲ್ಲಿ ತೆಗೆದುಕೊಂಡ್ರು ಡೀಸೆಲ್ ದರ ಏರಿಕೆಯ ಬಿಸಿ ತಟ್ಟಿದೆ. ಕೆಎಸ್ಆರ್ಟಿಸಿ ಒಂದರಲ್ಲೇ 8,800 ಬಸ್ಗಳಿದ್ದು ಒಂದು ದಿನಕ್ಕೆ 6,50,000 ಲೀಟರ್ ಡೀಸೆಲ್ ಬೇಕಾಗುತ್ತದೆ. ಡೀಸೆಲ್ ದರ ಏರಿಕೆಯಿಂದ 12.87 ಲಕ್ಷ ರೂಪಾಯಿ ಹಾಗೂ ವರ್ಷಕ್ಕೆ 46.33 ಕೋಟಿ ರೂಪಾಯಿ ಹೊರೆಯಾಗ್ತಿದೆ. ಬಿಎಂಟಿಸಿಯಿಂದ ಪ್ರತಿನಿತ್ಯ 6,600ಕ್ಕೂ ಹೆಚ್ಚು ಬಸ್ಗಳು ಸಂಚರಿಸುತ್ತಿದ್ದು ಪ್ರತಿನಿತ್ಯ 2,52,031 ಲೀಟರ್ ಡೀಸೆಲ್ ಬೇಕಾಗುತ್ತದೆ. ಡೀಸೆಲ್ ದರ ಏರಿಕೆಗೂ ಮೊದಲು ಪ್ರತಿದಿನ 2,15 ಲಕ್ಷ ರೂಪಾಯಿ ಬೇಕಾಗಿತ್ತು. ಡೀಸೆಲ್ ದರ 1 ಲೀಟರ್ಗೆ 1.97 ರೂಪಾಯಿ ವ್ಯತ್ಯಾಸವಾಗಿ ಪ್ರತಿನಿತ್ಯ 2,19 ಲಕ್ಷದಷ್ಟು ಡೀಸೆಲ್ಗೆ ಹಣ ಬೇಕಾಗುತ್ತದೆ. ಇದರಿಂದಾಗಿ ಪ್ರತಿನಿತ್ಯ ಅಂದಾಜು 5 ಲಕ್ಷದಷ್ಟು ಹೆಚ್ಚುವರಿ ಹಣ ಡೀಸೆಲ್ಗೆ ಬೇಕಾಗುತ್ತದೆ. ಇದರಿಂದಾಗಿ ಒಂದು ತಿಂಗಳಿಗೆ ಬಿಎಂಟಿಸಿಗೆ 1.48 ಕೋಟಿ ರೂಪಾಯಿಯಷ್ಟು ನಷ್ಟವಾಗ್ತಿದೆ. ಸರ್ಕಾರ ಈಗಾಗಲೇ ಸಾರಿಗೆ ನಿಗಮಗಳಿಗೆ 2,000 ಕೋಟಿ ಕೊಟ್ಟಿದೆ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ ಒಟ್ಟು 11 ವರ್ಷದಲ್ಲಿ 36 ಲಕ್ಷ ಕೋಟಿ ಸೆಸ್ ಹಾಕಿರೋದು ಕೇಂದ್ರ ಸರ್ಕಾರ. ಈಗ ಅವ್ರು ನೋಡಿಕೊಂಡು ರಾಜ್ಯ ಸರ್ಕಾರಗಳು ಆಗ್ತಾ ಇರ್ತಾರೆ. ಅಷ್ಟ ಅಂತೂ ಆಗುತ್ತೆ. ಲೆಕ್ಕ ಕೇಳಿ 2,000 ಕೋಟಿಯಷ್ಟು ಸಾಲ ನಮಗೆ ತಗೊಳ್ಳೋಕೆ ಹೇಳಿ ಸರ್ಕಾರನೇ ತೀರಿಸ್ತಾ ಇದೆ. ಒಟ್ನಲ್ಲಿ ಈ ಡೀಸೆಲ್ ದರ ಏರಿಕೆ ಸಾರಿಗೆ ನಿಗಮಗಳ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಕುಸಿಯುವಂತೆ ಮಾಡಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.